ರೈಸ್ ಐಟಮ್ಸ್ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಎಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಾರ್ತ್ ಇಂಡಿಯನ್ ಸ್ಟೈಲ್ ಗೀ ರೈಸ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದನ್ನ ನೀವು ಮನೇಲಿ ಟ್ರೈ ಮಾಡಿ, ತಿಂದವರು ಗ್ಯಾರಂಟಿ ಇಷ್ಟಪಡೋದ್ರಲ್ಲಿ ಡೌಟೇ ಇಲ್ಲ. ಮತ್ತೆ ಇದನ್ನ ಹಬ್ಬಗಳಲ್ಲಿ ಟ್ರೈ ಮಾಡ್ಬೋದು, ಮನೆಗೆ ಗೆಸ್ಟ್ ಬಂದಾಗ ಇದನ್ನ ಮಾಡಿ ಕೊಡಿ, ಅವರಂತೂ ನಿಮ್ಮನ್ನ ಹೊಗಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತಾನೆ ಹೇಳ್ತೀನಿ. ಸೊ ಬನ್ನಿ ಈ ವಿಡಿಯೋನ ಇವತ್ತು ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಈ ಗ್ರೀನ್ ಚಟ್ನಿಗೆ 10 ರಿಂದ 12 ಹಸಿಮೆಣಸಿನಕಾಯಿ, ಒಂದು ಫುಲ್ ಈರುಳ್ಳಿ ಮತ್ತೆ ಒಂದು ಫುಲ್ ಬೆಳ್ಳುಳ್ಳಿನ ಎಲ್ಲದನ್ನು ಹಸಿನೇ ರುಬ್ಬಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ 250 ml ಆಗುವಷ್ಟು ಕಾಯಿ ತುರಿ ಅಥವಾ ಕಾಯಿ ಹಾಲು ಅಂತಾನೆ ಹೇಳ್ಬೋದು. ಕಾಯಿನ ತುರಿದ್ಬಿಟ್ಟು ಮಿಕ್ಸಿ ಮಾಡಿ ಆ ರಸನ ಇಟ್ಕೊಂಡಿದ್ದೀನಿ. ಈ ರೆಸಿಪಿಗೆ ತುಪ್ಪನೇ ಮೇನ್ ಇಂಗ್ರೀಡಿಯೆಂಟ್. ಸೊ ಅದಕ್ಕೋಸ್ಕರ ತುಪ್ಪ 10 ಟೇಬಲ್ ಸ್ಪೂನ್ ಅಥವಾ 1 ಬೌಲ್ ಆಗೋಷ್ಟು ತುಪ್ಪನ ತೆಗೆದಿಟ್ಕೊಂಡಿದ್ದೀನಿ. ಮತ್ತೆ 2 ಪಲಾವ್ ಎಲೆ, ಒಂದು 2 ರಿಂದ 3 ಚಕ್ಕೆ, 4 ರಿಂದ 6 ಲವಂಗ ತಗೊಂಡಿದ್ದೀನಿ. 4 ಕಪ್ ರೈಸ್ನ ತಗೊಂಡಿದ್ದೀನಿ. ಈ ಅಕ್ಕಿನ ಮೊದಲೇ ವಾಶ್ ಮಾಡಿ ಆರೋದಕ್ಕೆ ಬಿಟ್ಟಿದ್ದೀನಿ. ಈ ರೀತಿ ಮಾಡೋದ್ರಿಂದ ಅಕ್ಕಿ ಮುದ್ದೆ ಮುದ್ದೆ ಆಗಲ್ಲ, ಬಿಡಿ ಬಿಡಿಯಾಗಿ ಗೀ ರೈಸ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾರ್ಮಲ್ ರೈಸೇ ನಾನು ಯೂಸ್ ಮಾಡ್ತಿರೋದು. ವೆಜಿಟೇಬಲ್ಸ್ ಅಲ್ಲಿ ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ, ಬಟಾಣಿನ ತಗೊಂಡಿದ್ದೀನಿ. ಎಲ್ಲ 100 ಗ್ರಾಮು ಅಥವಾ 1 ಕಪ್ ಆಗೋಷ್ಟು ತಗೊಳ್ಳಿ. ನೆಕ್ಸ್ಟ್ ಸಾಸಿವೆ 1/2 ಟೀ ಸ್ಪೂನು ಮತ್ತೆ ನೀರು 8 ಕಪ್ಸ್ ತಗೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು. ಈಗ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಕುಕ್ಕರ್ ಕಾದ್ಮೇಲೆ ಕುಕ್ಕರ್ಗೆ ತುಪ್ಪ ಹಾಕೋಬೇಕು. 10 ಟೇಬಲ್ ಸ್ಪೂನ್ ತುಪ್ಪನ ಹಾಕೊಳ್ತಾ ಇದ್ದೀನಿ. ಈ ರೆಸಿಪಿನ ಕಂಪ್ಲೀಟ್ ನಾವು ತುಪ್ಪದಲ್ಲೇ ಮಾಡ್ಕೊಳ್ತಾ ಇರೋದು. ನೆಕ್ಸ್ಟ್ 1/2 ಟೀ ಸ್ಪೂನ್ ಸಾಸಿವೆನ ಹಾಕೋಬೇಕು. ಸ್ವಲ್ಪ ತುಪ್ಪ ಕಾದ್ಮೇಲೆ ಈಗ ನಾವು ಮಾಡಿಟ್ಕೊಂಡಿರೋ ಗ್ರೀನ್ ಚಟ್ನಿನ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. 2 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡು ಇದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆಗಳನ್ನ ಹಾಕಿ ಹಾಗೆ ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ. 1 ನಿಮಿಷ ಇದನ್ನ ಫ್ರೈ ಆಗೋದಕ್ಕೆ ಬಿಡೋಣ. ಈಗ ಇದಕ್ಕೆ ಎಲ್ಲಾ ತರಕಾರಿಗಳನ್ನ ಹಾಕಿ ಒಂದು 5 ನಿಮಿಷ ಕೈ ಆಡಿಸೋಣ. ತರಕಾರಿಗಳು ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಆಗೋ ತರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಕಾಯಿ ಹಾಲನ್ನ ಹಾಕೊಂಡು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. 5 ನಿಮಿಷ ಇದನ್ನ ಬೇಯೋದಕ್ಕೆ ಬಿಡೋಣ. ಇದು ಕುದಿಯಕ್ ಬಂದಾಗ ಈಗ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಅಕ್ಕಿ ಹಾಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಅಕ್ಕಿ ಜೊತೆ ಎಲ್ಲ ಮಿಕ್ಸ್ ಆದ್ಮೇಲೆ ಈಗ ಅಕ್ಕಿನ 4 ಕಪ್ ತಗೊಂಡಿದ್ವಿ. ಈಗ ನೀರು 8 ಕಪ್ ಹಾಕೊಳ್ತಾ ಇದ್ದೀನಿ. ಈಗ ಕುಕ್ಕರ್ ಮುಚ್ಚಿ 2 ವಿಸಲ್ ಬರೋದಕ್ಕೆ ವೇಟ್ ಮಾಡೋಣ. ಈಗ ಗೀ ರೈಸ್ ರೆಡಿ ಆಗಿದೆ. ಇದು ತುಂಬಾನೇ ಬೇಗ ಆಗುತ್ತೆ. ಖಂಡಿತವಾಗ್ಲೂ ತಿಂದವರು ಇದನ್ನ ಹೊಗಳೋದಂತೂ ಗ್ಯಾರಂಟಿ. ಇದನ್ನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.